ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ PUC ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದಿನ ಈ ಒಂದು ವಿಡಿಯೋಲಿ ನಾನು 5 ಅಂಕದ ಒಂದು ಪ್ರಶ್ನೆಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಫಿಕ್ಸ್ ಇದೇನಂತ ಹೇಳ್ಬೋದು. ಓಕೆ, ಸೊ ನಿಮಗೆ ಎಕ್ಸಾಮಲ್ಲಿ ಇದನ್ನಾದರೂ ಕೇಳ್ಬೋದು, ಇಲ್ಲ ಅಂತಂದರೆ ಇದನ್ನಾದರೂ ಕೇಳ್ಬೋದು. ಓಕೆ, ಇವೆರಡರಲ್ಲಿ ಒಂದು ಫಿಕ್ಸ್ ಕ್ವಶನ್ ಇದ್ದಿರ್ತದ್ರಿ. ಹಾಗಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳಿ. ಪ್ರಿಯ ವೀಕ್ಷಕರೇ, ಈ ಕ್ವಶನ್ ಯಾವುದೇ ಕಾರಣಕ್ಕೂ ನೀವು ಬಿಡಕ್ಕೆ ಹೋಗ್ಬಿಡ್ರಿ. ಭಾಳ ಈಜಿ ಇದೆ ಮತ್ತು ನಿಮಗೆ ಈಸಿಯಾಗಿ 5 ಅಂಕಗಳು ಬರ್ತಾವ. ಓಕೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಈ ಥರ ಬರ್ಕೊಳ್ರಿ. ನಾನು ಫಸ್ಟ್ ಕ್ವಶನನ್ನು ಓದ್ತೀನಿ ಅಂತ ಏನಿದೆ ಅಂತ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಫಾಲೋವಿಂಗ್ ಡಾಟಾ. ಓಕೆ, ಹಿಯರ್ ವಾಟ್ ವಿ ಹ್ಯಾವ್ ಟು ಫೈಂಡ್? We have to find here mean deviation about the mean. So first you can find here mean. ಮೊದಲಲ್ಲಿ ನಾವೇನು ಕಂಡುಹಿಡಿಯಬೇಕು? ಮೀನನ್ನು ಕಂಡುಹಿಡಿಯಬೇಕು. ಹೌದಾ? ಅದಾದ ನಂತರ ಮೀನ್ ಡಿವಿಯೇಷನನ್ನು ಕಂಡುಹಿಡಿಯೋಣ ಅಂತ್ರಿ. ಸೊ ಮಾರ್ಕ್ಸ್ ಒಬ್ಟೈನ್ಡ್ ಇದೇನು ಕೊಟ್ಟಿದ್ದಾನೆ ಅದನ್ನು ಬರೀರಿ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿರ್ತಾನೆ. ಇದಾದ ನಂತರ ನೆಕ್ಸ್ಟ್ ಕಾಲಮ್ ಯಾವ್ದು ಬರ್ತದೆ ಅಂತಂದರೆ ಮಿಡ್ ಪಾಯಿಂಟ್ಸ್ ಅಂತ ಬರ್ತದೆ. ಓಕೆ, ಮಿಡ್ ಪಾಯಿಂಟ್ಸ್ ಕರೆಕ್ಟಾ? ಮಿಡ್ ಪಾಯಿಂಟ್ಸ್ ಅಂತಂದರೆ XI ಅಂತ ಕರಿತಿದ್ದೆ ನಾವು ಇದನ್ನು, ಅಥವಾ X ಅಂತಲೂ ಬರೀರಿ. ಇದು ಎದರದ್ದು ಇರ್ತದಪ್ಪ ಅಂದರೆ ಇದು CI ಏನಿದೆತ್ತಲ್ಲ, ಕ್ಲಾಸ್ ಇಂಟರ್ವಲ್. ಮಾರ್ಕ್ಸ್ ಒಬ್ಟೈನ್ಡ್ ಅಂತ ಏನಿದೆಯಲ್ಲ, ಎರಡನ್ನ ಆ್ಯಡ್ ಮಾಡಬೇಕು. ಎರಡನ್ನ ಕೂಡಿಸಿದ್ರೆ 10 + 20 ಎಷ್ಟಾಯಿತು? 30. 30 ಬೈಗಲೆ 2 ಅಂತಂದರೆ 15 ಆಗುತ್ತೆ. ಅದನ್ನು ಬರೀರಿ. 20 + 10 ಅಂದರೆ 20 + 30 50. 50 ಬೈ 2 ಅಂತಂದರೆ 25. ಇಲ್ಲಿ ಎಷ್ಟು ಹೆಚ್ಚಿಗಾಯಿತು? 10 ಹೆಚ್ಚಿಗಾಯಿತು. ಹೌದಲ್ರಿ? ಇಲ್ಲಿ 15 ಇದೆ, ಇಲ್ಲಿ 25 ಇದೆ. 10 ಹೆಚ್ಚಿಗೆ ಮಾಡಿರಿ 35. 10 ಹೆಚ್ಚಿಗೆ ಮಾಡಿರಿ 45. 10 ಹೆಚ್ಚಿಗೆ ಮಾಡಿರಿ 55. ಮತ್ತೆ 10 ಹೆಚ್ಚಿಗೆ ಮಾಡಿರಿ 65. ಮತ್ತು 10 ಹೆಚ್ಚಿಗೆ ಮಾಡಿರಿ 75 ಆಗ್ತದೆ. ಹೌದಾ? ಸೊ ಇದು XI ಬಂತು. ಇದನ್ನು ಫ್ರೀಕ್ವೆನ್ಸಿ F ಅಂತ ಕರಿತಿದ್ದೆವು. ಓಕೆ, ಸೊ ನೆಕ್ಸ್ಟ್ ಕಾಲಮ್ ಏನು ಕಂಡುಹಿಡಿಯಬೇಕು ಅಂತಂದರೆ FX ಅಂತ ಕಂಡುಹಿಡಿಯಿರಿ. FX ಎರಡನ್ನ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ, ಭಾಳ ಸಿಂಪಲ್ ಇದೆ. 2 15 30 ಆಗುತ್ತೆ. 25 3 75 ಆಗುತ್ತೆ. ನೆಕ್ಸ್ಟ್ 14 5 70. 14 70 ಆಗುತ್ತಾ? ಕೈಲ 7. 14 4 56. 56 1 7 63 ಆಗುತ್ತೆ. 8 5 40. ಓಕೆ, ಸೊ 8 5 44 44 ಆಗುತ್ತೆ. ಹೌದಲ್ರಿ? ರೈಟ್. ನೆಕ್ಸ್ಟ್ 3 5 15. ಕೈಲ 1 3 6 18 1 19. ನೆಕ್ಸ್ಟ್ 75 2 ಎಷ್ಟಾಗುತ್ತೆ? 150 ಆಗುತ್ತೆ. ಭಾಳ ಸಿಂಪಲ್ ಅದ ರೀ. ಇದರಲ್ಲಿ ಓನ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ ಇದ್ದಿರ್ತಾವೆ. ಓಕೆ, ಸೊ ನೆಕ್ಸ್ಟ್ ಇವಾಗ FX ಅನ್ನು ಆ್ಯಡ್ ಮಾಡಬೇಕು. ಅದನ್ನು ಏನಂತ ಕರಿತೀವಿ ಅಂತಂದರೆ ಸಮ್ಮೇಷನ್ ಆಫ್ FX ಅಂತ ಕರಿತಿದ್ದೆವು. ಸಮ್ಮೇಷನ್ ಆಫ್ FX ಎಲ್ಲ ಆ್ಯಡ್ ಮಾಡಿರಿ ನೀವು. ಎಲ್ಲ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರ್ತಂದರೆ 1800 ಬರ್ತದೆ. ಹೌದಾ? ಸೊ ನೆಕ್ಸ್ಟ್ ಇದು ಸಮ್ಮೇಷನ್ ಆಫ್ F ಅಂತ ಕರಿತಿದ್ದೆವು, ಅಂದರೆ ಸಿಗ್ಮಾ F. ಇವೆಲ್ಲ ಕೂಡಿಸ್ಬೇಕು. ಇವೆಲ್ಲ ಕೂಡಿಸಿದ್ರೆ ಎಷ್ಟು ಬರ್ತದೆ? ನಮಗೆ 40 ಬರ್ತದೆ. ಹೌದಾ? ಇದನ್ನು ಇನ್ನೊಂದು ಏನಂತ ಕರಿತೀವಿ? N ಅಂತಲೂ ಕರಿತಿದ್ದೆವು. N ಅಂತಲೂ ಕರಿಬೋದು, ಅಥವಾ ಸಿಗ್ಮಾ F ಅಂತಲೂ ಕರಿಬೋದು. ಸೊ ಇವಾಗ ನೀವು ಮೀನನ್ನು ಫೈಂಡ್ ಔಟ್ ಮಾಡಿರಿ. ಮೀನ್ ಫೈಂಡ್ ಔಟ್ ಮಾಡೋದು ಸೂತ್ರ ಏನದ ರೀ? ಮೀನ್ ಈಕ್ವಲ್ ಟು ಅಥವಾ X ಬಾರ್ ಈಕ್ವಲ್ ಟು ಅಂತ ಕರೀರಿ. ಓಕೆ, X ಬಾರ್ ಈಕ್ವಲ್ ಟು ಸಮ್ಮೇಷನ್ ಆಫ್ FX ಡಿವೈಡೆಡ್ ಬೈ N ಆದರೂ ಬರೀರಿ, ಇಲ್ಲ ಅಂತಂದರೆ ಸಮ್ಮೇಷನ್ ಆಫ್ FX ಡಿವೈಡೆಡ್ ಬೈ ಸಿಗ್ಮಾ F ಆದರೂ ಬರೀರಿ. ಓಕೆ, ಇದು ಬರೆದ್ರು ಓಕೆ, ಇದು ಬರೆದ್ರು ಓಕೆ. ಸಿಗ್ಮಾ FX ಎಷ್ಟು ಅದ ನಿಮಗೆ? 1800 ಇದೆ. ಇಲ್ಲಿದೆ ನೋಡಿ ಸಿಗ್ಮಾ FX 1800. ಸಿಗ್ಮಾ F ಅಥವಾ N ಎಷ್ಟಿದೆ? ಇಲ್ಲಿ 40 ಇದೆ. ಬುಕ್ಕಲ್ಲಿ ಯಾವ ಥರ ಇದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಬರೆದ್ರು ಮಾರ್ಕ್ ಬರ್ತದೆ ನಿಮಗೆ. 0 0 ಕ್ಯಾನ್ಸಲ್ ಆಗುತ್ತೆ. ಇದು 4 4 16 ಎಷ್ಟು ಉಳಿತು? 2 ಉಳಿತು. ಎಷ್ಟಾಗುತ್ತೆ ಇದು? 4 5 ಕರೆಕ್ಟಾ? ಓಕೆ, ಏನು ಬಂತಿಲ್ಲ ನಿಮಗೆ? X ಬಾರ್ ಬಂತು. ಎಷ್ಟು ಬಂತು? 45. ಓಕೆ, ನೆಕ್ಸ್ಟ್ ಕಾಲಮ್ ಏನಿದೆ ಅಂತಂದರೆ X ಮೈನಸ್ X ಬಾರ್. X ಮೈನಸ್ X ಬಾರ್, ಇದು X, ಇದು X ಬಾರ್. ಓಕೆ, ಸೊ X ಮೈನಸ್ X ಬಾರ್ ಅಂದರೆ ಎಷ್ಟು ಅದ? ಇಲ್ಲಿ 45 ಅದ. ಇದನ್ನು ಬರೀರಿ, ಕಡೆ ನಿಮಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಇವಾಗ ಈಸಿ ಆಗ್ತದೆ. X ಅಂದರೆ ಎಷ್ಟು ಅದ? ಇಲ್ಲಿ 15 ಅದ. ಓಕೆ, ಐ ಆಮ್ ಸಾರಿ, ಇಲ್ಲೊಂದು ಮಾಡಿ ಹಾಕ್ರಿ. ಓಕೆ, ಮಾಡ್ X ಮೈನಸ್ X ಬಾರ್ ಇದು. ಓಕೆ, ಮಾಡ್ ಅಂತಂದರೆ ಮೈನಸ್ ಇದ್ದು ಪಾಸಿಟಿವ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಓಕೆ, ಪ್ಲಸ್ ಇದ್ದು ಪ್ಲಸ್ಸೇ ಆಗ್ತದೆ. X ಅಂದರೆ ಎಷ್ಟದಲ್ಲಿ? 15 ಅದ. 15 ಮೈನಸ್ 45 ಅಂದರೆ ಎಷ್ಟಾಗುತ್ತೆ? 30 ಆಗುತ್ತೆ. ಹೌದಾ? ಸೊ ಹಾಗಾಗಿ ಇಲ್ಲಿ 30 ಬರೀರಿ. 25 ಮೈನಸ್ 45 ಎಷ್ಟಾಗುತ್ತೆ? 20 ಆಗುತ್ತೆ. ಮೈನಸ್ 20 ಆಗುತ್ತೆ. ಮಾಡಿರೋದ್ರಿಂದ ಅದು ಪ್ಲಸ್ 20 ಬರೀರಿ. ಓಕೆ, ನೆಕ್ಸ್ಟ್ 35 ಮೈನಸ್ 45 ಅಂದರೆ 10 ಆಗುತ್ತೆ. 45 ಮೈನಸ್ 45 ಅಂದರೆ 0 ಆಗುತ್ತೆ. 55 ಮೈನಸ್ 45 ಅಂದರೆ ಪ್ಲಸ್ 10 ಬರ್ತದೆ. 65 ಮೈನಸ್ 45 ಅಂದರೆ
20, 75 ಮೈನಸ್ 45 ಅಂತಂದರೆ 30. ಓಕೆನಾ. ಸೊ ನೆಕ್ಸ್ಟ್ ಕಾಲಮ್ ಏನಂತಂದರೆ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಸೊ ದಿಸ್ ಇದು ಎಫ್ ಮತ್ತು ಇದು ಎರಡನ್ನ ಗುಣಿಸ್ಬೇಕು. ಭಾಳ ಸಿಂಪಲ್ ಇದೆ ನೋಡ್ರಿ. ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎರಡನ್ನ ಗುಣಿಸ್ಬೇಕು. 2 ಗುಣಿಲೆ 30 ಅಂದರೆ 60 ಆಗುತ್ತೆ. 3 ಗುಣಿಲೆ 20 ಅಂದರೆ 60 ಆಗುತ್ತೆ. 10 ಗುಣಿಲೆ 80 10 ಗುಣಿಲೆ 8 ಅಂದರೆ 80 ಆಗುತ್ತೆ. 14 ಗುಣಿಲೆ 00 ಅಂದರೆ 0 ಆಗುತ್ತೆ. ಓಕೆ. 8 ಗುಣಿಲೆ 10 ಅಂದರೆ ಮತ್ತೆ 80 ಆಗುತ್ತೆ. 3 ಗುಣಿಲೆ 20 ಅಂದರೆ ಮತ್ತೆ 60 ಆಗುತ್ತೆ. 2 ಗುಣಿಲೆ 30 ಅಂದರೆ ಮತ್ತೆ 60 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಏನು ಬರೀಬೇಕು ಅಂತಂದರೆ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬರೀರಿ. ಹೌದಾ. ಎಷ್ಟು ಬರ್ತೇವೆ ಎಲ್ಲ ಕೂಡಿಸ್ರಿ. ಎಲ್ಲ ಕೂಡಿಸಿದ್ರೆ ಏನು ಬರ್ತದೆ ಅದನ್ನೇ ಸಮ್ ಅಂತ ಬರೀಬೇಕು. ಏನು ಕೂಡಿಸ್ತೀವಿ ಇದನ್ನು ಕೂಡಿಸ್ತೀವಿ, ಹಾಗಾಗಿ ಇದನ್ನು ಬರೀರಿ. ಸಮ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಇವೆಲ್ಲ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರ್ತದೆ? 400 ಬರ್ತದೆ. ಹೌದಾ. ಸೊ ಆಯ್ತು, ಇವಾಗ ಮೀನ್ ಡಿವಿಯೇಷನ್ ಬಂದ್ಬಿಡ್ತದೆ ನಿಮಗೆ. ಓಕೆ. ಸೊ ಮೀನ್ ಡಿವಿಯೇಷನ್ ಆಫ್ ಮೀನ್. ಓಕೆ. ಮೀನ್ ಡಿವಿಯೇಷನ್ ಆಫ್ ಮೀನ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಅಂತಂದರೆ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆದರೂ ಬರೀರಿ, ಇಲ್ಲಾಂತಂದರೆ ಸಮೇಷನ್ ಆಫ್ ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಆದರೂ ಬರೀರಿ. ಓಕೆ. ಇದೊಂದ್ರೂ ಅಷ್ಟೇ ಬರ್ತದೆ, ಇದೊಂದ್ರೂ ಅಷ್ಟೇ ಬರ್ತದೆ. ಸಮೇಷನ್ ಆಫ್ ಎಫ್ ಅಂದರೆ ಎನ್ ಅಂದಂಗೆ. ಇದರದ್ದು ಎಷ್ಟು ಬಂದದ? 400 ಬಂದದ. ಎನ್ ಅಂದರೆ ಎಷ್ಟದ? 40 ಅದ. 0 ಕ್ಯಾನ್ಸಲ್ ಆಗುತ್ತಾ? 4 1 4 10. ಭಾಳ ಸಿಂಪಲ್ ಅದ ನೋಡ್ರಿ. ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 1-2 ಸತಿ ನೋಡ್ರಿ. ಫಿಕ್ಸ್ ಕ್ವಶನ್ ಅದ, ಈಸಿಯಾಗಿ ನಿಮಗೆ ಮಾರ್ಕ್ ಬರ್ತಾವೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಸೊ ಏನಾಗಿ ಹೇಳಿನಲ್ಲ ಅದು ಕ್ವಶನ್, ಅದು ಬರಲಿಲ್ಲ ಅಂದರೆ ಇದು ಬರ್ತದೆ. ಓಕೆ. ಇದು ಭಾಳ ಈಸಿ ಇದೆ ರೀ. ಎಕ್ಸ್ ಇದೆ, ಎಫ್ ಇದೆ. ಓಕೆ. ಸೊ ನೆಕ್ಸ್ಟ್ ಏನು ಕಂಡುಹಿಡಿಬೇಕಿಲ್ಲ ಅಂತಂದರೆ ಎಫ್ ಎಕ್ಸ್ ಇದು ಎರಡು ಮಲ್ಟಿಪ್ಲೈ ಮಾಡಿರಿ. ಆಯ್ ಬರ್ದ್ರೂ ನಡೀತದ, ಬರಲಿಲ್ಲ ಅಂದ್ರೂ ನಡೀತದೆ. ಇಲ್ಲ ಆಯ್ ಬರೀಬೇಕನ್ರಿ ಅಂತ ಈ ಥರ ಏನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಆಯ್ ಬರ್ದ್ರೆ ಓಕೆ, ಬರಲಿಲ್ಲ ಅಂದ್ರೆ ಓಕೆ. 2 2 4, 5 8 40, 6 ಗುಣಿಲೆ 10 ಅಂದರೆ 60, 8 7 56, 10 8 80, 12 5 60. ಓಕೆನಾ. ಸೊ ಇವಾಗ ಎಫ್ ಕುಡಿಸಿದ್ರಲ್ಲ, ಎಫ್ ಕುಡಿದ್ರೆ ಏನು ಬರ್ತದೆ ನಮಗಿಲ್ಲಿ? ಎಫ್ ಕುಡಿಸಿದ್ರೆ ಸಮೇಷನ್ ಆಫ್ ಎಫ್, ಅಥವಾ ಇದನ್ನು ನಾವು ಇನ್ನೊಂದು ಎನ್ ಅಂತಲೂ ಕರಿತಿದ್ದೆವು. ಓಕೆ. ಇವೆಲ್ಲ ಕುಡಿಸ್ರೆ ಎಷ್ಟಾಗುತ್ತೆ? 2 8 10, 10 10 20, 20, 8 7 15, 21 15, 35 1 5 40 ಆಗುತ್ತೆ. ಓಕೆ. ಕೂಡಿಸ್ರಿ, ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ, ಕೂಡಿಸ್ರಿ. ಓಕೆ. ನೆಕ್ಸ್ಟ್ ಏನು ಬರ್ತಂದರೆ ಸಿಗ್ಮಾ ಎಫ್ ಎಕ್ಸ್ ಅನ್ನ ಕೂಡಿಸಿದ್ರೆ ಸಿಗ್ಮಾ ಎಫ್ ಎಕ್ಸ್ ಬರ್ತದೆ. ಇವೆಲ್ಲ ಕೂಡಿಸ್ರೆ ಎಷ್ಟಾಗ್ತದೆ? ಎಲ್ಲ ಕೂಡಿಸಿದ್ರೆ ನಿಮಗೆ 300 ಬರ್ತಾವೆ. ಓಕೆನಾ. ಇಲ್ಲಿ ನೋಡ್ರಿ 4 + 6 ಅಂದರೆ 10 ಆಯ್ತಾ? ಕೈಲ ಒಂದು. ಓಕೆ. 4 10, 10 1 5 15, ಕೈಲ ಒಂದು 16, 16 6 22, 22 1 8 30 ಆಗ್ತದೆ. ಓಕೆನಾ. ಸೊ ಇವಾಗ ಏನು ಕಂಡುಹಿಡಿಬೇಕು ನೀವು ಇಲ್ಲಿ ಅಂತಂದರೆ ಫಸ್ಟ್ ಯು ಕ್ಯಾನ್ ಫೈಂಡ್ ಹಿಯರ್ ಎಕ್ಸ್ ಬಾರ್ ಅಂದರೆ ಮೀನನ್ನು ಫೈಂಡ್ ಔಟ್ ಮಾಡಬೇಕು. ಮೀನ್ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಏನದ ಅಂತಂದರೆ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಆದರೂ ಬರೀರಿ, ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಆದರೂ ಬರೀರಿ. ಓಕೆ. ಏನು ಬರೆದ್ರೂ ನಡೀತದೆ. 300 ಡಿವೈಡೆಡ್ ಬೈ 40, 0 0 ಕ್ಯಾನ್ಸಲ್ ಆಗುತ್ತಾ? ಸೊ ನೆಕ್ಸ್ಟ್ 4 1 4, 7 28, 2 ಉಳಿತದ. ಪಾಯಿಂಟ್ ಕೊಟ್ಟು 0 ಇಳಿಸ್ಕೊತೀರಿ. 4 5 ಅಂದರೆ 7.5 ಬರ್ತದೆ ರೀ. ರೈಟ್. ಸೊ ನೆಕ್ಸ್ಟ್ ಕಾಲಮ್ ಏನಿದೆ ಅಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ನೆಕ್ಸ್ಟ್ ಕಾಲಮ್. ಎಕ್ಸ್ ಅಂದರೆ ಎಷ್ಟದ? ಇದು ಎಕ್ಸ್ ಬಾರ್ ಅಂದರೆ 7.5, ಅಥವಾ ಹಿಂಗೂ ಬರೀರಿ ಎಕ್ಸ್ ಮೈನಸ್ 7.5 ಅಂತ ಬರೀರಿ ಕಡೆಗೆ. ಓಕೆ. 2 - 7.5, 2 - 7.5 ಅಂದರೆ ಎಷ್ಟಾಗುತ್ತೆ? 5.5 ಆಗುತ್ತೆ. ಅದು ಆ್ಯಕ್ಚುಲಿ ಮೈನಸ್ ಆಗುತ್ತೆ, ಮಾಡಿರೋದ್ರಿಂದ ಪ್ಲಸ್ ಅಂತ ಬರೀರಿ. ಓಕೆ. ರೈಟ್. 5 - 7.5 ಅಂತಂದರೆ 2.5 ಆಗುತ್ತೆ. ಓಕೆನಾ. 6 - 7.5 ಅಂದರೆ 1.5 ಆಗುತ್ತೆ. 8 - 7.5 ಅಂದರೆ 0.5 ಆಗುತ್ತೆ. ಓಕೆನಾ. 10 - 7.5 ಅಂದರೆ 2.5 ಆಗುತ್ತೆ. 12 - 7.5 ಅಂತಂದರೆ 4.5 ಆಗುತ್ತೆ. ನೆಕ್ಸ್ಟ್ ಕಾಲಮ್ ಏನಂತಂದರೆ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಸೊ ಎಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಇದು ಭಾಳ ಸಿಂಪಲ್ ಇದೆ ನೋಡಿರಿ. 2 ಗುಣಿಲೆ 5.5 ಅಂದರೆ 11 ಬರ್ತದೆ. ಹೌದಾ. ಸೊ ಇದು 8 5 40, ಕೈಲ 4, 8 4 8 2 16, 4 ಎಷ್ಟಾಗುತ್ತೆ? ಇದು 20 ಆಗುತ್ತೆ. ಹೌದಾ. ಸೊ ಒಂದು ಅಂಕೆದ ಮೇಲೆ ಪಾಯಿಂಟ್ ಅದಲ್ಲ, ಇದು ಪಾಯಿಂಟ್ ಕೊಡ್ರಿ. ಇಲ್ಲಿ ನೋಡ್ರಿ 2 5 10,
ಕೈಲ ಒಂದು 2 ಇಲ್ಲಿ 10 11 11.0 ಐತೆ, ಇದು 20.0 ಐತೆ. ನೆಕ್ಸ್ಟ್ 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ 15.0 ಆಗುತ್ತೆ. 7 ಇಲ್ಲಿ 35, ಇದು 3.5 ಆಗುತ್ತೆ. ಯಾಕಂದರೆ ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ಅಂಕೆ ಇದೆಯಲ್ಲ, ಪಾಯಿಂಟ್ ಆದ ನಂತರ ಒಂದು ಅಂಕೆನ ಕೊಡಬೇಕು. ಇದು 2.5 ಗುಣಲೆ 4 ಅದ. 8 5 40, ಕೈಲ 4, 8 7 16, 4 20 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ 5 5 25, ಕೈಲ 2, 5 4 21 2 22 ಆಗುತ್ತೆ. ಓಕೆ. ಏನರ ಕನ್ಫ್ಯೂಸ್ ಇತ್ತು ಅಂದರೆ ಇನ್ನೊಂದು ಸರ್ತಿ ನೋಡಿರಿ, ಮಲ್ಟಿಪ್ಲೈ ಮಾಡೋದು ಅಷ್ಟೇ ಅದ ಇಲ್ಲಿ, ಮತ್ತೇನಿಲ್ಲ. ಓಕೆ. ಸೊ ನೆಕ್ಸ್ಟ್ ಕಾಲಮ್ ಏನು ಬರೀಬೇಕಿಲ್ಲ ಅಂತಂದರೆ ಸಮೇಷನ್ ಆಫ್ ಎಫ್, ಓಕೆ, ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ. ಇದನ್ನೇ ಬರೀರಿ ಇಲ್ಲಿ, ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ ಟು ಇವೆಲ್ಲ ಕೂಡಿಸ್ರಿ. ನೀವು ಎಲ್ಲ ಕೂಡಿಸಿದ್ರೆ ನಿಮಗೆ 92 ಬರ್ತದೆ. ಹೌದಾ. ಸೊ ನೆಕ್ಸ್ಟ್ ಇವಾಗ ಏನು ಬರ್ತಂದರೆ ಮೀನ್ ಡಿವಿಯೇಷನ್ ಬರ್ತದೆ. ಮೀನ್ ಡಿವಿಯೇಷನ್ ಆಫ್ ಎಕ್ಸ್ ಬಾರ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಅಂತಂದರೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಆದರೂ ಬರೀರಿ. ಸರಿ, ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಆದರೂ ಬರೀರಿ. ಇಲ್ಲಾಂತಂದರೆ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆದರೂ ಬರೀರಿ. ಓಕೆ. ಸೊ ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ ಎಷ್ಟದ ಇಲ್ಲಿ 92 ಅದ. ಬಾಗಿಲಿ ಸಮೇಷನ್ ಆಫ್ ಎಫ್ ಅಂದರೆ ಎಷ್ಟದ ಇಲ್ಲಿ 40 ಅದ. ಹೌದಲ್ರಿ. ರೈಟ್. 92ಕ್ಕೆ 40ರಿಂದ ಡಿವೈಡ್ ಮಾಡಬೇಕು. ಫಸ್ಟ್ 2ದಿಂದ ಹೊಡೋಣ ಅಂತ. ಓಕೆ. 2 4 ಜ 8, 2 6 ಜ 2 20 ಜ, ಮತ್ತೆ 2ದಿಂದ ಹೊಡೀರಿ. 2 2 ಜ 2 3 ಜ 10. ಸೊ ಎಷ್ಟು ಬರ್ತದೆ ಇದು ನಿಮಗೆ 2.3 ಬರ್ತದೆ. ಹೌದಾ. ಒಂದಲ್ಲ 2 ಸರ್ತಿ ನೋಡಿರಿ, 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಅದ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.